ನಿರ್ಧರಿಸಿದ ಪ್ರಕಾರ ಅದು ಇವತ್ತು ರಾಜ್ಯದ ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಸಂಘದ ವತಿಯಿಂದ ಪತ್ರಿಕಾ ಭವನ ಟ್ರಸ್ಟ್ ಮತ್ತು ಇಲ್ಲಿನ ಪ್ರೆಸ್ ಕ್ಲಬ್ ವತಿಯಿಂದ ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಇಲ್ಲಿಂದ ಸಹ ಅದನ್ನು ಮಾಡ್ತಾ ಬಂದಿದ್ದೇವೆ. ಕರೆಯುವುದಕ್ಕೆ ಬಹಳ ಧನ್ಯವಾದಗಳು. ಆದರೆ ನೀವು ಇಲ್ಲಿ ಕರೀತೀರಂತ ನಾವು ನಿಮಗೆ ಸನ್ಮಾನ ಕೊಟ್ಟಿಲ್ಲ. ನಮ್ಮಲ್ಲಿದ್ದಂಥ ಎಲ್ಲ ಮೀಡಿಯಾದವರು ಹಾಗೂ ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಟ್ಟಿಗೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರೋದು ಕಾಣ್ತಾ ಇದೆ. ಒಂದು ಇನ್ಸಿಡೆಂಟ್ ಆದ ತಕ್ಷಣ ನಮ್ಮಲ್ಲಿ ಏನಾಗ್ತಾ ಇತ್ತು, ಸಿಂಗಲ್ ಇನ್ಸಿಡೆಂಟ್ 5 ಜನ 5 ರೀತಿ ಇಂಟರ್ಪ್ರಿಟೇಷನ್ ತಗೊಂಡು ಮಾಡುವಂಥದ್ದು ಇರ್ತದೆ. ಅದು ಹೇಗೆ ಆಗುತ್ತಂದರೆ, ಎಲ್ಲರೂ ನಿಜನೇ ಬರೀತಾರೆ. ಒಂದು ಇನ್ಸಿಡೆಂಟಲ್ಲಿ ಒಂದು 100% ಫ್ಯಾಕ್ಟ್ ಇದ್ದರೆ ಇಂಥ ಬ್ಯಾಡ್ ಹ್ಯಾಬಿಟ್ಸ್ ಬಿಟ್ಟು ಭಾಳ ಚೆನ್ನಾಗಿ ನಾನು ಬೆಳಗ್ಗೆ ಮೊದಲು ನಾನು 1-2 ಪೇಪರ್ ಓದ್ತಾ ಇದ್ದೇನೆ ಬೆಳಗ್ಗೆ. ಇವಾಗ ಬೆಳಗ್ಗೆ ಎದ್ಮೇಲೆ ಎಲ್ಲ ಪೇಪರ್ ಕೂಡ ತಗೊಂಡು ಎಲ್ಲ ಓದಿದ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಈಗ ಒಂದು 7 o'clock. ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು. ಇನ್ನೊಂದು ಏನಂದರೆ, ನಮ್ಮ ಪ್ಲೇಸ್ ಇಂಡಿಯನ್ನಲ್ಲಿ ಎಲ್ಲರಿಗೂ ಗೊತ್ತಿದೆ, ಭಾಳ ಸೂಕ್ಷ್ಮವಾಗಿರ್ತದೆ. ಇವಾಗ ಏನು ಆಗಿಲ್ಲ ಅಂದರೂ ಕೂಡ ಸ್ಟಿಲ್ ದಟ್ ಸೆನ್ಸಿಟಿವಿಟಿ ಇಸ್ ಆಲ್ವೇಸ್ ದೇರ್. ಬಿಕಾಸ್ ನಾವೆಲ್ಲರೂ ಕೂಡ ಚೇಂಜ್ ಅನ್ನುವಂಥದ್ದು ನಿಧಾನಕ್ಕಾಗತ್ತೆ. ಬಿಕಾಸ್ ಭಾಳಷ್ಟು ಜನಕ್ಕೆ ಇದು ಅಂದರೆ ನಮ್ಮಿಂದ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೆ ರೀಚ್ ಆಗುವಾಗೆ ಬರೆಯುವಂಥ ಪತ್ರಕರ್ತರಿಂದ ಮಾತ್ರ ಆಗ್ತದೆ, ನಮ್ಮಿಂದ ಆಗೋದಿಲ್ಲ. ಏನಾಗುತ್ತಂದರೆ, ಏನು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ನಾವು ಪ್ರಯತ್ನ ಮಾಡೋದು ಸ್ಟಾರ್ಟ್ ಮಾಡಿ ಬರ್ಕೊಂಡು ಸ್ವಲ್ಪ ಚೇಂಜ್ ಮಾಡ್ಕೊಂಡು ತೊಗೊಂಡು ಬರ್ತಾ ಇದ್ದಾಗ ಸಡನ್ ಆಗಿ ಏನಾದರೂ ಇನ್ಸಿಡೆಂಟ್ ಆಗಿದ್ದರೆ ಎಲ್ಲ ಚೆನ್ನಾಗಿದ್ದಾಗ ನಾವು ಚೆನ್ನಾಗಿ ಹೋಗ್ತಾ ಇದ್ದೀವಿ. ಏನಾದರೂ ನಾಟ್ ಫಾರ್ಗೆಟ್ ಸಮಥಿಂಗ್ ಆಗಿದ್ದರೆ ಕ್ಯಾನ್ ವಿ ಸ್ಟ್ಯಾಂಡ್ ಅಪ್ ಟು ದ ಚಾಲೆಂಜ್ ಆ್ಯಂಡ್ ರಿಪೋರ್ಟ್ ಇಟ್ ಫೇರ್ಲಿ, ನ್ಯೂಟ್ರಲಿ, ಈಕ್ವಲಿ ಫ್ರಮ್ ಆಲ್ ಸೈಡ್ಸ್. ಆಗಿದ್ದಂಥ ಒಂದು ಕ್ರೈಮನ್ನು ನಾವು ಇಲ್ಲಿ ಕ್ರೈಮ್ ಆಗಿ ನೋಡೋದಿಲ್ಲ. ಕ್ರೈಮ್ ವಿಲ್ ಬಿಕಮ್ ಎಂಟ್ಯಾಂಗಲ್ಡ್ ವಿತ್ ಲೈಫ್. ಪ್ರತಿಯೊಂದು ಇದ್ರ ಜೊತೆಗೆ ಅದರಿಂದ ನಿಮಗೆ ಬಿಸ್ನೆಸ್ ಎಫೆಕ್ಟ್ ಆಗ್ತದೆ, ಪಾಲಿಟಿಕ್ಸ್ ಎಫೆಕ್ಟ್ ಆಗ್ತದೆ, ಇನ್ನೇನು ರಿಲಿಜಿಯನ್ ಬರುತ್ತೆ ನಮ್ಮದು ಒಂದು ಪ್ರತಿಯೊಂದರಲ್ಲಿ ಎಲ್ಲ ಎಂಟ್ಯಾಂಗಲ್ ಆಗೋದ್ರಿಂದ ಕ್ರೈಮ್ ಆಸ್ ಕ್ರೈಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿಲ್ಲ, ಸಣ್ಣ ಪ್ರಾಬ್ಲಮ್ ಅಲ್ಲೇ ಕ್ರಿಯೇಟ್ ಆಗುತ್ತೆ, ಸಾಲ್ವ್ ಆಗ್ತದೆ. ಇನ್ನೊಂದೇನೆಂದರೆ, ನಮ್ಮೂರಲ್ಲಿರುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ಕ್ರೈಮ್ ಮಾಡುವವರು ಕೂಡ ಭಾಳ ಇಂಟೆಲಿಜೆಂಟ್ ಆಗಿರ್ತಾರೆ. ಸೊ ಇಟ್ ಜನರಲಿ ಟೇಕ್ಸ್ ಟೈಮ್. ಯಾರೇ ಕ್ರೈಮ್ ಮಾಡಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇಲ್ಲೇ ಕೂಡ ಖಂಡಿತ ಸಿಗಲೇಬೇಕು. ಒಂದಿಷ್ಟು ಜನ ಕ್ರೈಮ್ ಮಾಡಿಕೊಂಡು 15 ವರ್ಷ ತಪ್ಪಿಸ್ಕೊಂಡು ತಿರುಗುತ್ತಿದ್ರು, ಅವರು ಸಿಕ್ಕಿದ್ದಾರೆ. ಕೆಲವು ಜನ ಮಾತ್ರ ಗ್ಯಾಂಗ್ ರೇಪ್ ಅದು ಇದು ಮಾಡ್ಕೊಂಡು 8 ವರ್ಷದಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ರು, ಅವರು ಕೂಡ ಸಿಕ್ಕಿದ್ದಾರೆ. ಏನಾಗುತ್ತೆ ಅಂದರೆ, ಹಿಡಿಯೋಕ್ಕೆ ಖಂಡಿತ ಸಿಗ್ತಾರೆ. ಪ್ರತಿಯೊಬ್ಬರು ಕೂಡ ಅರೆಸ್ಟ್ ಆಗಲೇಬೇಕು, ಸಿಗಲೇಬೇಕು. ಕೆಲವು ಸಲ ಸ್ವಲ್ಪ ಲೇಟ್ ಆಗ್ತದೆ. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಅನ್ಲೆಸ್ ಪೀಪಲ್ ಆರ್ ಪೇಷಂಟ್ and unless people look at things fairly in that period, use it. And second thing is questioning a person who is doing harm thing. Idu agalla namali. First thing you do very well. And somebody does a mistake or somebody is trying to poke something, nuisance ಮಾಡಲಿಕ್ಕೆ ಮಾಡ್ತಿದ್ದಾರೆ ಗೊತ್ತಾಗ್ತದೆ ನಿಮ್ಗೆ ಆಲ್ರೆಡಿ. ಸುಮ್ಮನೆ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಯಾಕಂದರೆ ಅವನು ಎದುರಿಸ್ತಾನೆ ಮತ್ತೆ ಫೋನ್ ಮಾಡಿ, ಅದೇನು ಯಾರು ಬೇಕಾದ್ರೆ ಎಲ್ಲರೂ ಕೂಡ ಕಳೆದ 1 ವರ್ಷದಿಂದ ಏನೂ ಆಗಿಲ್ಲ, ಚೆನ್ನಾಗಿದೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಬಟ್ ಹಿಸ್ಟ್ರಿ ಮರಳ್ತಾರೆ. ಮೆಮರಿ ಇಸ್ ದೇರ್ ಟು ಪ್ರೊಟೆಕ್ಟ್ ಯು ಅಟ್ ಎನಿ ಕಾಸ್ಟ್, ಎನಿ ಟೈಮ್. ಏನೇನಾದರೂ ಕೂಡ ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ಫೇರ್ಲಿ, ಆ್ಯಸ್ ಲಾಂಗ್ ಆ್ಯಸ್ ಯು ಆರ್ ರಿಪೋರ್ಟಿಂಗ್ ನ್ಯೂಟ್ರಲಿ, ವಿ ಆರ್ ದೇರ್ ವಿತ್ ಯು, ವಿ ವಿಲ್ ಬಿ ದೇರ್ ಫಾರ್ ಯು. ಯಾರಿಗೆ ಎಲ್ಲಿ ಯಾವ ತೊಂದರೆ ಕೊಟ್ಟರು ಕೂಡ ವಿ ಮೇಕ್ ಶೋರ್ ದಟ್ ಫೆಲೋ ವಿಲ್ ನೆವರ್ ಡೂ ಇಟ್ ಇನ್ ಲೈಫ್ ಅಗೇನ್. ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗ ಯಾಕೆ ಹೇಳ್ತೇನೆಂದರೆ, ಈ ಕಳೆದ 7-8 ತಿಂಗಳಲ್ಲಿ ನಮ್ಮವರು ಆಗುವಂಥ ಕ್ರೈಮ್ಸ್ ಒಂದು 5-6 ಹೀನಸ್ ಕ್ರೈಮ್ಸ್ ತಡೆದಿದ್ದಾರೆ, ಕ್ರೈಮ್ ಆಗಲಿಕ್ಕೆ ಮೊದಲೇ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ, ನಮಗೆ ತಡೆದಂಥ ಕ್ರೈಮ್ ಬಗ್ಗೆ ಯಾರೂ ಕೂಡ ಹೇಳೋಕ್ಕಾಗಲ್ಲ, ಗೊತ್ತೂ ಆಗೋದಿಲ್ಲ. ಪ್ಲಾನ್ ಮಾಡೋ ಸ್ಟೇಜಲ್ಲೇ ಬ್ರೇಕ್ ಮಾಡಿರ್ತೀವಿ ಕೆಲವು. ಆ್ಯಂಡ್ ವಿ ಆರ್ ಎ ಡಿಪಾರ್ಟ್ಮೆಂಟ್ ಹೂ ಆರ್ ರಿಕಗ್ನೈಸ್ಡ್ ಬೈ ಫೇಲಿಯರ್ಸ್ ಆರ್ ನಾಟ್ ಸಕ್ಸಸ್. The failures will happen for everybody. Naavili kuda ಆಗ್ತದೆ. But how we respond when some crisis like that comes?
ಇನ್ ಕೇಸ್ ಇನ್ ಫ್ಯೂಚರ್ ಗಾಡ್ ಫಾರ್ ಬಿಟ್ಟ ಯಾವುದೂ ಆಗಬಾರ್ದು. ಏನಾದರೂ ಆಗಿದ್ರೆ ನಾವು ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ, ಇದಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗೆ ಈ ಊರಿನ ಶಾಂತಿಗಾಗಿ ಯೋಚನೆ ಮಾಡ್ತಾ ಇದ್ದೀವಾ ಇಲ್ವಾ? ಈ ಊರಿನಲ್ಲಿದ್ದಂಥ ಶಾಂತಿಯನ್ನು ಕೆಡಿಸಲಿಕ್ಕೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಯಾರಿದ್ದೀವಾ ಇಲ್ವಾ? ಅಥವಾ ಯಾರೋ ಒಬ್ಬರಿಗೆ ಕೈ ಜೋಡಿಸ್ತೀವ ಬರೀ ಅಂತ ಹೇಗಾಕ ಎಂತದೆ? ಆಸ್ ಲಾಂಗ್ ಅದು ಯಾರು ಟ್ರಾವೆಲ್ ಹೋಗಿದ್ದಾರೆ ಅದಕ್ಕೆ ಏನು ಆಗಿಲ್ಲ, ಏನು ಆಗಬಾರ್ದು. ಇನ್ ಕೇಸ್ ಗಾಡ್ ಫಾರ್ಬಿಡ್ ಏನಾದ್ರು ಆಗಿದ್ರು ಕೂಡ ನಥಿಂಗ್ ವಿಲ್ ಹ್ಯಾಪನ್. ಪೀಸ್ ಹಾಗೆ ಇರ್ತದೆ. ಸಮಾಜ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಪತ್ರಕರ್ತರು ಅವ್ರ ಕೆಲಸ ಮಾಡ್ಕೊಂಡು ಹೋಗಿದಷ್ಟು ದಿವಸ ಪೊಲೀಸರು ಕ್ರಿಮಿನಲ್ಸ್ ಆಗಿರ್ತಾರೆ, ಅವ್ರ ಕಣ್ಣಿಗೆ ಹಿಡಿತಾ ಹೋಗ್ತಾರೆ. ಸೊ ಇವು ಎರಡು ಮಿಕ್ಸ್ ಆಗಬಾರ್ದು, ಜನ ಹೋಗ್ಕೊಳ್ಬಾರ್ದು ಅಂದರೆ ಇವರ ರೋಲ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಸೊ ನಾನು ನೋಡಿದಷ್ಟು ಆಲ್ ಆಫ್ ಯು ಹ್ಯಾವ್ ಡನ್ ದಟ್ ಜಾಬ್ ಎಕ್ಸಲೆಂಟ್ಲಿ. ಇದನ್ನೇ ಎಲ್ಲರೂ ಮುಂದುವರೆದು ಹೋಗ್ತಾರಂತೆ ಆಶಿಸ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ನೀವು ಯಾವ ರೀತಿ ಓದ್ತಾ ಇದ್ದರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 90+ ಬಂದವರು ಎಲ್ಲರನ್ನೂ ಕೂಡ ಕರೆದು ನೀವು ಎಲ್ಲರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮಂಥವ್ರು ಮಿಸ್ ಆಗ್ತಾರೆ. ನಮ್ಗೆ 80% ಅಷ್ಟೇ ಬಂದಿದೆ. ನೋಡ್ಕೊಂಡು ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತೇಳಿ. ಇಲ್ಲಿ ಬಂದವರು ಹೇಗೂ ನೀವು ಓದ್ಕೊಳ್ತಾ ಇರ್ತೀವಿ. ಕಂಟಿನ್ಯೂ ಅಲ್ಲಿವರೆಗೂ ಗೊತ್ತುವರುತ್ತೆ. ಥ್ಯಾಂಕ್ ಯು. ಪತ್ರಕರ್ತರ ಅಭಿನಂದನೆ. ಸಾಧಕ ವಿದ್ಯಾರ್ಥಿಗಳಿಗೂ ಪೊಲೀಸ್ ಸರ್ವಿಸ್, ಫಾರೆಸ್ಟ್ ಸರ್ವಿಸ್ ಬೇಕಾದ್ರೆ ಇದು ನೋಡ್ಕೊಂಡು ಇರುವ ಮಕ್ಕಳು ಅಂತ ಹೇಳ್ತಾ ಇದ್ರು. ನಾನು ಒಂದು ರೀತಿಯಲ್ಲಿ ನೋಡಿದ್ರೆ ಅದು ನಿಜ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ಈಗ ನಾನು 2009 2011 ನಾನೀಗ ಕನ್ನಡಕ್ಕೆ ಬಂದೆ. ಬ್ಯಾಂಗ್ಳೂರು, ಮಂಡ್ಯ, ಮೈಸೂರು ಬೇರೆ ಬೇರೆ ಕಡೆ ಕೆಲಸ ಮಾಡಿಕೊಂಡು ಮಂಗಳೂರಿಗೆ ಬಂದೆ. ವೆನ್ ಕಂಪೇರ್ ಟು ಅದರ್ ಪ್ಲೇಸಸ್, ಮೈಸೂರು, ಮಂಡ್ಯ ಅದೆಲ್ಲ ನೋಡುವಾಗ ಎಜುಕೇಶನ್ ಲೆವೆಲ್ ಚೆನ್ನಾಗಿದೆ. ಆ್ಯಂಡ್ ಪ್ರತಿಯೊಂದು ಚಿಕ್ಕ ಮಕ್ಕಳಾಗಲಿ, ಇವನ್ 11th 12th ಓದುವ ಮಕ್ಕಳಾಗಲಿ ಜಸ್ಟ್ ಲೈಕ್ ದಟ್ ಒಂದು 4-5 ಲ್ಯಾಂಗ್ವೇಜ್ ಮಾತಾಡ್ತಾರೆ. ತುಳು ಅಂತ ಒಂದು ಇದ್ದೇ ಇರುತ್ತೆ, ಕನ್ನಡ ನಮ್ಮ ರಾಜ್ಯ ಭಾಷೆ ಮಾತಾಡ್ತಾರೆ, ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅದು ಬಿಟ್ಟು ಹಿಂದಿ. ಈಗ ನಾವೆಲ್ಲ ನೋಡುವಾಗ ನಾವೆಲ್ಲ ಸುಧೀರ್ ಅವರು ಮಾತಾಡುವಾಗ ಕೇಳ್ತಾ ಇದ್ರು 90% ನೀವು ಮಾತಾಡ್ತಾ ಇದ್ರಿ, 80% ಬಗ್ಗೆ ನೀವು ಮಾತಾಡಲಿಲ್ಲ ಅಂತ. ನಾನು ಅದ್ರ ಜೊತೆಲಿ ಇನ್ನೊಂದು ಸೇರಿಸ್ಕೊಳ್ತೀನಿ. ನಾವೆಲ್ಲ ತುಂಬಾ ಒಂದು ರಿಮೋಟ್ ವಿಲೇಜ್ ಅಲ್ಲಿ ಓದಿ ಸ್ಟೇಜ್ಗೆ ನಾವು ಬಂದಿದ್ದು. ನಾವೆಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಏನಿದೆಯೋ ಆ ಮೀಡಿಯಂ ಮಾತ್ರ ಇತ್ತು, ಅದು ಓದಿ ದೆನ್ ಆಮೇಲೆ ಕಾಲೇಜ್ ಬಂದು ಕಾಲೇಜಲ್ಲಿ ಓದಿ ಮತ್ತೆ ಸಿವಿಲ್ ಸರ್ವಿಸಲ್ಲಿ ನಾವು ಕ್ಲಿಯರ್ ಮಾಡಿ ಬಂದಿದ್ದೀವಿ. ಬಟ್ ಇಲ್ಲಿ ಒಂದು ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ. ಮಂಗಳೂರಿಗಂತ ಒಂದು ಎಜುಕೇಶನಲ್ ಹಬ್, ಇಲ್ಲಿ ಒಳ್ಳೆಯ ಸ್ಟ್ಯಾಂಡರ್ಡ್ ಇದೆ. ಸೊ ಇಲ್ಲಿ ಇರೋರು ನಾನು ನೋಡಿದ್ರೆ ತುಂಬಾ ಚೆನ್ನಾಗಿ ಓದ್ತಾರೆ, ಬಟ್ ಸರ್ವಿಸ್ಗೆ ಬರೋರು ಬಹುಶಃ ತುಂಬಾ ಕಮ್ಮಿ ಇದ್ದಾರೆ. ಬಿಸ್ನೆಸ್ ಮಾಡ್ತಾರೆ, ಡಾಕ್ಟರ್ ಆಗ್ತಾರೆ, ಬೇರೆ ಬೇರೆ ಸರ್ವಿಸ್. ನಾವು ಏನು ಆಲ್ ಇಂಡಿಯಾ ಸರ್ವಿಸ್ ಮಾತ್ರ ನೀವು ಮನಸ್ಸಲ್ಲಿ ಏನು ಒಂದು ಕಲ್ಪನೆ ಮಾಡ್ಕೊಂಡಿರ್ತೀರೋ ಅದು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಒಂದು ನಿಮಗೆ ಒಂದು ಸ್ಫೂರ್ತಿ ಸಿಗುತ್ತೆ, ಒಂದು ಪವರ್ ಒಂದು ಸಿಗುತ್ತೆ. ಸೊ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ತಮ್ಮ ಎಲ್ಲ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇರೋದು, ಸರ್ವಿಸ್ ಸ್ವಲ್ಪ ಟ್ರೈ ಮಾಡಿ. ಆ್ಯಂಡ್ ಜಸ್ಟ್ ಲೈಕ್ ದಟ್ ಸರ್ವಿಸ್ ಏನು ಸಿಗೋದಿಲ್ಲ, ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಒಂದು ಬೇಸಿಕ್ ಡಿಸಿಪ್ಲಿನ್ ಇಟ್ಕೊಂಡು ಡೆಡಿಕೇಟೆಡ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ. ಗವರ್ಮೆಂಟ್ ಅಂತ ಹೇಳಿದ್ರೆ ದೇರ್ ಆರ್ 3 ಫಾರ್ಮಲ್ ಬ್ರಾಂಚಸ್ ಅಂತ ಹೇಳ್ತಾರೆ. ಫಾರ್ಮಲ್ ಬ್ರಾಂಚಸ್ ಅಂದ್ರೆ ಒಂದು ಗವರ್ನೆನ್ಸ್, ಒಂದು ಗವರ್ಮೆಂಟ್ ನಡಿಬೇಕಂದ್ರೆ ಒಂದು 3 ಫಾರ್ಮಲ್ ಬ್ರಾಂಚಸ್ ಇರುತ್ತೆ. ಒಂದು ಲೆಜಿಸ್ಲೇಚರ್, ನಮ್ಮ ಪಾಲಿಟಿಕ್ಸ್ ಇರುತ್ತೆ, ಇನ್ನೊಂದು ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟರ್ಸ್ ಅವರು ಇರ್ತಾರೆ, ಇನ್ನೊಂದು ಜುಡಿಷಿಯರಿ. ಇದು 3 ಒಂದು ಫಾರ್ಮಲ್ ಬ್ರಾಂಚ್ ಅಂತ ಹೇಳ್ತಾರೆ. ಬಟ್ ಇದು 3 ಮಾತ್ರ ಇಟ್ಕೊಂಡು ಒಂದು ಗವರ್ಮೆಂಟ್ ಆಗಿ ಒಂದು ಗವರ್ನೆನ್ಸ್ ಆಗಿ ಮಾಡೋದು ಕಷ್ಟ. ಒಂದು 4ನೇ ಬ್ರಾಂಚ್ ಆದ ಒಂದು ಇನ್ಫಾರ್ಮಲ್ ಅಂತ ಹೇಳ್ಬೋದು, ಬಟ್ ದಟ್ ಈಸ್ ಆಲ್ಸೋ ಎ ಫಾರ್ಮಲ್ ಬ್ರಾಂಚ್, ದಟ್ ಈಸ್ ಜರ್ನಲಿಸಮ್ ಅಂಡ್ ಪ್ರೆಸ್ ಅಂಡ್ ಎಲೆಕ್ಟ್ರಾನಿಕ್. 16 ರಿವರ್ಸ್, ಮೇಜರ್ 16 ರಿವರ್ಸ್ ಇದೆ. ಆ ಮೇಜರ್ 16 ರಿವರ್ಸ್ ಹುಟ್ಟೋದು ನಮ್ಮ ಕುದುರೆಮುಖ ಅಂತ. ಈಗ ಕಾರ್ಕಳ ವೈಲ್ಡ್ ಲೈಫ್ ಡಿವಿಷನ್ ಅಂತ ಇದೆ, ಅದರಲ್ಲಿ 3 ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕೊಲ್ಲೂರು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹುಡ್ತಾ ಇದೆ. ಅಲ್ಲಿ ನಾವು ಈಗ ಚಾರಣ ವ್ಯವಸ್ಥೆ ಮಾಡ್ತಾ ಇದ್ವಿ, ಅಂದ್ರೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ವಿ 16 ಕಡೆ. ಈಗ ಅದರಲ್ಲಿ ರೀಸೆಂಟ್ ಒಂದು SOP ಸಹ ಮಾಡಿದೀವಿ. ಅಂದ್ರೆ ಟ್ರೆಕ್ಕಿಂಗ್ ಅಂದ್ರೆ ಜಸ್ಟ್ ಲೈಕ್ ಸುಮ್ಮನೆ ಕರ್ಕೊಂಡು ಹೋಗಿ ಕಾಡು ಒಳಗಡೆ ಬಿಟ್ಟರೆ ಎಲ್ಲರಿಗೂ ರಿಸ್ಕ್. ಬಿಕಾಸ್ ಆನೆ ಇದೆ, ಹುಲಿ ಇದೆ, ಚಿರತೆ ಇದೆ. ಈಗ ನಾವು ಒಂದು ರೀಸೆಂಟ್ ಒಂದು ಸ್ಟೇಟ್ ಗವರ್ಮೆಂಟ್ ವಾಕಿ ಟಾಕೀಸ್ ತಗೊಂಡಿದೀವಿ, ಅಂದ್ರೆ ಟ್ರೆಕ್ ಹೋಗಿ ಬರುವುದಕ್ಕೆ. ಬಿಕಾಸ್ ಕುದುರೆಮುಖ ಕಡೆ ನಮ್ಗೆ ಸಿಗ್ನಲ್ ಸಿಗೋದಿಲ್ಲ. ನಮಗೂ ಸಹ ಈ ವರ್ಕ್ ಪ್ರೆಸ್ ಅಲ್ಲಿ ನಾವು ಸಿಗ್ನಲ್ ಇಲ್ಲದೆ ಒಂದು ಕಡೆ ಹೋಗ್ಬೇಕಂದ್ರೆ ಕುದುರೆಮುಖ ಕಡೆ ಹೋಗ್ಬಿಡುವುದು.
ಸಿಗ್ನಲ್ ಇರೋದಿಲ್ಲ ಅಲ್ಲಿ ಜನರಲ್ಲಿ ಸಾಮಾನ್ಯವಾಗಿ. ಇಟ್ ಇಸ್ ಪ್ರಿಸ್ಟೈನ್ ಎನ್ವಿರಾನ್ಮೆಂಟ್, ಸೋಲಾರ್ ಫಾರೆಸ್ಟ್ ಇದೆ. ಸೊ ಈಗ ಅದರಲ್ಲಿ ವಾಕಿ ಟಾಕಿ ವ್ಯವಸ್ಥೆಗಳು ಆ್ಯಂಡ್ ಮೆಡಿಕಲ್ ಏಡ್, ಏನು ಒಂದು ಫಸ್ಟ್ ಏಡ್ ಕಿಟ್ ತಗೊಂಡು ಹೋಗ್ಬೇಕಂತೆಲ್ಲ SOP ಇದೆ. ಇದೆಲ್ಲ ಕಂಪ್ಲೀಟ್ ಪಾಲನೆ ಮಾಡಿದ್ದೀವಿ. ಇದು ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಜಸ್ಟ್ ಕೆಲವು ಸಾರಿ ಒಳಗಡೆ ಹೋಗ್ತಾರೆ ಅಪ್ ಅಂಡ್ ಡೌನ್ 28-30 ಕಿಲೋಮೀಟರ್ಸ್ ಎಲ್ಲ ಇರುತ್ತೆ. ಕುದುರೆಮುಖ ಟ್ರಕ್ ಎಲ್ಲ ಇಟ್ ಇಸ್ ಒನ್ ಆಫ್ ದ ಹಾರ್ಡೆಸ್ಟ್ ಟ್ರಕ್. ಅಂದರೆ ಹೋಗಿ ಬರಲಿಕ್ಕೆ ಒಂದಿನ ಖಂಡಿತ ಬೇಕೇ ಬೇಕು. ಆ್ಯಂಡ್ ಜಸ್ಟ್ ಲೈಕ್ ದಟ್ ನಾವು ಹತ್ತಿ ಬರ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಫಿಸಿಕ್ ಇರಬೇಕು. ಆ ಟೈಮಲ್ಲಿ ಕೆಲವು ಸಾರಿ ಈಗ ಮಿಸ್ ಆಗೋ ಸಾಧ್ಯತೆ ಇದೆ. ನಿಮ್ಮೆಲ್ಲ ಈಗ ಮಾಧ್ಯಮದಲ್ಲಿ ಎಲ್ಲ ವರದಿ ಮಾಡಿರ್ತೀರಿ, ಅನ್ನು ನೋಡಿರ್ತೀರಿ. 1-2 ಕಡೆ ಟ್ರೆಕ್ಕಿಂಗ್ ಹೋದವರು ಮಿಸ್ ಆದರು, 2 ಡೆತ್ ಮಿಸ್ ಆಗಾಯಿತು. ಹಂಗಾದ್ರೆ ಈಗ ಬಾರ್ ಕೋಡಿಂಗ್ ನಾವು ಮಾಡಿದ್ವಿ. ಟ್ರಕ್ ರೂಟ್ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಬಾರ್ ಕೋಡ್ ಇದೆ. ಆ ಬಾರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ನಾವು ಎಲ್ಲಿ ನಿಂತಿದ್ದೀವಿ ಆ್ಯಂಡ್ ನಿಯರೆಸ್ಟ್ ಪ್ಲೇಸ್ ನಮ್ಗೆ ಈಗ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೇವೆ ಆ ನಿಯರೆಸ್ಟ್ ಪ್ಲೇಸ್ ಗೊತ್ತಾಗುತ್ತೆ. ಪ್ಲಸ್ ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ ವಿತೌಟ್ ಕನೆಕ್ಟಿವಿಟಿ ಯಾರ ಕಾಂಟ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಟಾಯ್ಲೆಟ್ ಫೆಸಿಲಿಟಿ ಎಲ್ಲಿದೆ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲಿದೆ, ಬೇಸ್ ಕ್ಯಾಂಪ್ ಎಲ್ಲಿದೆ, ಈ ಎಲ್ಲ ಮಾಹಿತಿ. ಇವತ್ತು ಗಿಡ ನೆಟ್ಟರೆ ನಾಳೆನೇ ಈ ಪ್ರಪಂಚದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಈಗ ಏನು ಯಾರು ಸತ್ತವರು ಇದಾರೋ ಅವ್ರು ಬದುಕಿಸೋದು ಕಷ್ಟ. ಬಟ್ ಗಿಡ ಇವತ್ತು ನೆಟ್ಟರೆ ನಾಳೆನೇ ಮರ ಆಗೋದಿಲ್ಲ, ಹೌದಲ್ವಾ? ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. 10 years 15 years ಆಗುತ್ತೆ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗಿಡಗಳು ನಾವು ನಡ್ತಾ ಇದೀವಿ. ಬಟ್ ಔಟ್ಸೈಡ್ ದ ಫಾರೆಸ್ಟ್ ಗಿಡ ಏನು ನಡೀತಾ ಇದೀವಿ, ಗಿಡ ನೆಡುವುದು ಈಸಿ ತುಂಬ ಈಸಿ ಮಾಡ್ಬೋದು. ಬಟ್ ಅದು ಮೇಂಟೈನ್ ಮಾಡುವುದು ತುಂಬ ಕಷ್ಟ. ಸೊ ನಾವು ಎಲ್ಲರೂ ಸೇರಿ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಟ್ಲೀಸ್ಟ್ ಒಂದು ದೇವರ್ ಲ್ಯಾಂಡ್ ಅಂತಾನೆ ಹೇಳ್ಬೇಕು. 30% ಫಾರೆಸ್ಟ್ ಏರಿಯಾ ಇದೆ. ಸ್ಟೇಟ್ ಅವರೇಜ್ 22% ಇದ್ರು ದಕ್ಷಿಣ ಕನ್ನಡದಲ್ಲಿ ಈಗ ನಮಗೆ ಒಂದು 30% ಫಾರೆಸ್ಟ್ ಏರಿಯಾ ಇದೆ. ಟೋಟಲ್ 4,40,000 ಹೆಕ್ಟರ್ ಭೂ ಪ್ರದೇಶ ಇದೆ. ಅದರಲ್ಲಿ 2,87,000 ಹೆಕ್ಟರ್ ಫಾರೆಸ್ಟ್ ಏರಿಯಾ ಇದೆ. ಅಂದ್ರೆ 30% ನಮ್ಮಲ್ಲಿ ಫಾರೆಸ್ಟ್ ಏರಿಯಾ ಇದೆ. ಬಟ್ ನಮ್ಮ ಫಾರೆಸ್ಟ್ ಪಾಲಿಸಿ ಪ್ರಕಾರ ಒಂದು 33% ಫಾರೆಸ್ಟ್ ಇರಬೇಕು. ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಎಂಟೈರ್ ದೇಶದಲ್ಲಿ 300